ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಮಾವಯ್ಯ, 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 ಮಾವಯ್ಯ. ಓಹೋ, ಬನ್ನಿ 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 ಬನ್ರಪ್ಪ. ಸ್ವಾಗತ ಸುಸ್ವಾಗತ. ಎಲ್ಲ ಊರಿನ ಹಿರಿಕರೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದಾರಲ್ಲ. ಬನ್ನಿ ಬನ್ನಿ. ಅಬ್ಬಾ, ಮೊದ್ಲೆಲ್ಲ ನಾನು ಈ ಮನೆಗ್ ಬಂದ್ರೆ ಸಾಕು, ಯಾಕೆ ಬಂದ್ರಿ ಅಂತ ಬೈಕೊಂತ ಇದ್ರಿ. ಆದ್ರೆ ಈಗ ನೋಡಿ, ನಗ್ತಾ ನಗ್ತಾ ಸ್ವಾಗತ ಕೊಡ್ತಾ ಇದಾರೆ. ಅದೃಷ್ಟ. ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಗುತ್ತಂತೆ. ಹಾಗೆ ಊರ್ ಮುಖಂಡ್ರ ಜೊತೆ ಬಂದಿದ್ದೀರಲ್ಲ, ಅಲ್ಪ ಸ್ವಲ್ಪ ಮರ್ಯಾದೆ ನಿಮ್ಗೂ ಸಿಗುತ್ತೆ. ನಮ್ಮ ಅತ್ತೆಗೆ ಕೊಂಕ್ ಮಾತಾಡೋ ಚಾಳಿ ಇನ್ನೂ ಹೋಗಿಲ್ಲ ಅಲ್ವಾ ಅತ್ತೆ? ಓ ಮೈನಾ, ಹಬ್ಬಬ್ಬಬ್ಬಬ್ಬಬ್ಬ, ಏನ್ ನಿನ್ ಡ್ರೆಸ್ಸಿಂಗ್ ಸೈನ್ಸು? ಒಂದ್ಸಲಿ ಕನ್ನಡಕ ಹಾಕೊಂಡು ನೋಡ್ತೀನಿ ತಾಳು. ಅಬ್ಬಾ, ಏನ್ ಮುದ್ದ ಕಾಣಿಸ್ತಾ ಇದೀಯಾ. 2 ಕಣ್ ಸಾಲ್ತಾ ಇಲ್ಲ ನನಗೆ. ಮೈನಾ, ನೀನೇನಾದ್ರೂ ಇಲ್ದೇ ಇದ್ದಿದ್ರೆ ಈ ಮದುವೆ ನಡೆಯಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ. ಪಾಪ ಮಾವಯ್ಯ ಮದುವೆ ಮಂಟಪ ಸಿಗ್ತಾ ಇಲ್ಲ ಅಂತ ವಿಲವಿಲ ಒದ್ದಾಡ್ತಾ ಇದ್ರು. ನೀನ್ ಫೋನ್ ಮಾಡಿ ನನಗೆ, ನೀವು ಈ ಮೈಲಾರ್ಕೋಟೆ ಪ್ರೆಸಿಡೆಂಟು, ನೀವೇನಾದ್ರೂ ಸಹಾಯ ಮಾಡಿದ್ರೆ ಸಾಕು, ನಮ್ಗೆ ಮಂಟಪ ಸಿಗುತ್ತೆ ಅಂತ ಗೋಳಾಡ್ಬಿಟ್ಲು. ಮೈನಾ ಕೇಳ್ತಿದ್ದಾಳೆ ಅಂದ್ಮೇಲೆ ಇಲ್ಲ ಅನ್ನೋಕೆ ನನ್ನಿಂದಲೂ ಆಗ್ಲಿಲ್ಲ. ಅದಕ್ಕೆ ಸಹಾಯ ಮಾಡ್ದೆ. ಕೃಷ್ಣ ಪರಮಾತ್ಮ ಸರ್ವಾಂತರ್ಯಾಮಿ. ಎಲ್ಲಾ ಕಷ್ಟಗಳು ನಿನ್ನಿಂದನೇ ಪರಿಹಾರ. ಈ ಮದ್ವೆ ಆಗ್ತಿರೋದೇ ನಿನ್ನಿಂದ. ಬಹಳ ಒಳ್ಳೆ ಶುಭ ಕಾರ್ಯ. ಅದಿರ್ಲಿ, ಬಂದ್ ಕೆಲ್ಸ ಏನ್ ಹೇಳು? ಅದೇನಿಲ್ಲ ಮುತ್ತಣ್ಣ, ನಮ್ಮೂರು ಪಂಚಾಯತಿಲೇ ಬಡವ್ರ ಮನೆ ಹೆಣ್ಮಕ್ಳಿಗೆ 25,000 ಕೊಡೋ ವಿಷಯ ನಿನಗೆ ಗೊತ್ತಲ್ವಾ? ಅದನ್ನ ಕೊಟ್ಟೋಗೋಣ ಅಂತ ಬಂದ್ವಿ ಅಷ್ಟೇ. ಸಂತೋಷ, ಬಹಳ ಸಂತೋಷ. ಆದ್ರೆ ನೀವು ಕೊಡೋ ಹಣದಿಂದ ಈ ಮದುವೆ ಮಾಡುವಷ್ಟು ನನ್ನ ಪರಿಸ್ಥಿತಿ ಕೆಟ್ಟಿಲ್ಲ. ನನ್ನ ಮಗಳು ದುಡ್ದ ಹಣದಿಂದ ಮಾಡ್ತಾ ಇದ್ದೀನಿ. ಬೇಕಾಗಿಲ್ಲ, ತಗೊಂಡೋಗಿ. ಇದೇನ್ ಮುತ್ತಣ್ಣ, ಬೇಡ ಅಂತ ಗತ್ತಿಂದ ಹೇಳ್ತಿದ್ಯಾ? ಪಂಚಾಯಿತಿಯಿಂದ ಕೊಡ್ತಾ ಇರೋದು ಬರೀ 25,000 ಅಷ್ಟೇ. ಆದ್ರೆ ನಾನ್ ಮದ್ವೆ ಆಗ್ತಿರೋ ಮೈನನ್ ಮನೆ ಮದ್ವೆ ಅನ್ನೋ ಕಾರಣಕ್ಕೆ 25,000ಕ್ಕೆ ಇನ್ನು 25,000 ಸೇರಿಸಿ ಒಟ್ಟಿಗೆ 50,000 ಇಟ್ಟಿದ್ದೀನಿ. ಸಾಲ ಮಾಡಿ ಮದುವೆ ಮಾಡಕ್ ನಿನ್ನ ಹತ್ರ ಏನೋ ಹೊಲ ಇದೆಯಾ, ಗದ್ದೆ ಇದೆಯಾ, ಇಲ್ಲ ಸ್ವಂತ ಮನೆ ಇದೆಯಾ? ಇಲ್ಲ, ಇತ್ತು. ಅದು ನಿನಗೂ ಗೊತ್ತು. ಅದೀಗಿಲ್ಲ ಅನ್ನೋ ಹಾಗೆ ಮಾಡಿದ್ ಯಾರು ಅನ್ನೋದು ನಿನಗೂ ಗೊತ್ತು, ನನಗೂ ಗೊತ್ತು. ಏಯ್, ಹಳೆದೆಲ್ಲ ಯಾಕೀಗ? ಸ್ವಾಮಿ, ಆ 25,000 ಅದ್ರ ಮೇಲೆ ಏನೋ ಇದೆಯಲ್ಲ, ಅದನ್ನು ತಗೊಂಡು ದಯವಿಟ್ಟು ಹೊರಡಿ. ಅಪ್ಪಯ್ಯ, ಆ ದುಡ್ಡನ್ನ ತಗೊಳ್ಳಿ. ಅಪ್ಪಯ್ಯ, ಪಂಚಾಯತಿನಲ್ಲಿ ಕೆಲವೊಂದು ರೀತಿ ನಿಯಮಗಳಿರ್ತದಲ್ವಾ, ನಾವದನ್ನ ಪಾಲಿಸಿಲ್ಲ ಅಂದ್ರೆ ಊರಿಗೆ ಅವಮಾನ ಮಾಡ್ದಂಗಾಯ್ತದೆ. ಹೆಂಗಿದ್ರು ಪಂಚಾಯತಿ ಕಡೆಯಿಂದ ತಾನೇ ಕೊಡ್ತಾವ್ರೆ. ದುಡ್ಡು ತಗೊಳ್ಳಿ. ಮಾವಯ್ಯ ನೋಡು, ಬೆಂಗಳೂರು ನೀರು ಕುಡಿದ ಮೇಲೆ ನನ್ನ ಮೈನ ಎಷ್ಟೊಂದು ಚೇಂಜ್ ಆಗಿದ್ದಾಳೆ ಅಂತ. ಅವಳ ಮಾತನ್ನ ಕೇಳು, ಆಗ್ಲೇ ನೀನು ಜೀವನದಲ್ಲಿ ಉದ್ಧಾರ ಆಗಕ್ ಸಾಧ್ಯ. ರೀ ಪುರೋಹಿತ್ರೆ, ಮೈನ ಹೇಳುದ್ಲಲ್ಲ, ಕೊಡ್ರಿ ದುಡ್ಡನ್ನ. ಒಂದ್ ನಿಮಿಷ ಅಪ್ಪಯ್ಯ, ಪಂಚಾಯತಿ ಕಡೆಯಿಂದ ಕೊಡ್ತಿರೋ 25,000 ರೂಪಾಯಿ ಮಾತ್ರ ತಗೊಳ್ಳಿ. ಕಂಡೋರ್ ಮನೆ ದುಡ್ಡು ನಮಗ್ ಬೇಕಾಗಿಲ್ಲ. ಇದೇನ್ ಮೈನಾ ಹೀಗೆ ಹೇಳ್ತಾ ಇದೀಯಾ?
ಪಂಚಾಯತಿಯಲ್ಲಿ ಕೊಡೋ 25,000 ರೂಪಾಯಿ ನಾವೇನಾದ್ರೂ ಬೇಡ ಅಂತ ಹೇಳಿದ್ರೆ ಊರ್ನವರೆಲ್ಲ ಸೇರ್ಕೊಂಡು ಈ ದುಡ್ಡು ಕೊಡೋ ಪದ್ಧತಿನೇ ನಿಲ್ಸ್ಬಿಡ್ತಾರೆ. ಆಗ ಈ ದುಡ್ಡಿನ ಅವಶ್ಯಕತೆ ಇರೋರ್ಗೆ ನಮ್ಮಿಂದ ತೊಂದರೆ ಆಗುತ್ತೆ. ಆ ತೊಂದರೆ ಆಗೋದು ನಮ್ಗಿಷ್ಟ ಇಲ್ಲ. ಅದಕ್ಕೆ ಅಪ್ಪಯ್ಯ, ಪಂಚಾಯತಿಯಲ್ಲಿ ಕೊಡೋ 25,000 ರೂಪಾಯಿ ಮಾತ್ರ ತಗೊಳ್ಳಿ. ಮಿಕ್ಕಿ ದುಡ್ಡನ್ನ ಅವ್ರಿಗೆ ಕೊಟ್ಟು ಕಳ್ಸಿ. ಬಾ